ಇದಕ್ಕೆ ಪರ್ಯಾಯವಾಗಿ ಚೇತರಿಕೆಗೆ ಏನು ಮಾರ್ಗಗಳು ಬೇಕು, ಏನಾಗಬೇಕು? ಪರ್ಯಾಯವಾಗಿ ಚೇತರಿಕೆ ಆಗಬೇಕಂತಂದ್ರೆ ಈ ಸರ್ಕಾರಗಳು, ಆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಅದರ ಸಚಿವರು ಸಂಬಂಧಪಟ್ಟಿರ್ತಕ್ಕಂಥವ್ರು ರೈತರಿಗೆ ಒಂದು ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇನ್ನೊಂದು ಹೂವನ್ನ ತಡೆ ಇಡ್ತಕ್ಕಂಥ ಒಂದು ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿ ಮಾಡ್ಲಿಕ್ಕೆ ಈಗ ಆಲ್ರೆಡಿ ಬ್ಯಾಡಿಗೆಯಲ್ಲಿ ಮೆಣಸಿನಕಾಯಿ ಇಡಕ್ ಮಾಡಿದ್ದಾರೆ, ಸೇಬು ಹಣ್ಣು ಇಡಕ್ ಮಾಡಿದ್ದಾರೆ, ಈರುಳ್ಳಿ ಮಾರ್ಕೆಟ್ನಲ್ಲಿ ಮಾಡಿದ್ದಾರೆ. ಆದ್ರೆ ಈ ಮಲ್ಲಿಗೆ ಬೆಳೆಗೆ ಸಾಕಷ್ಟು ಬೇಡಿಕೆಗಳನ್ನು ಹಿಡಿದ್ರು ಕೂಡ ಅದರದ್ದೇ ಆಗಿರ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ಕೋಲಾರ, ಚಿಕ್ಕಮಗಳೂರು ಆ ಕಡೆಗೆಲ್ಲ ತರಕಾರಿ ಮೊದಲು ಮಾಡಿದ್ದಾರೆ. ಇಲ್ಲಿ ನಮಗೆ ಅದನ್ನ ಹಚ್ಕೊಳ್ತಾರೆ ಯಾರು ಅಧಿಕಾರಿಗಳು. ಮತ್ತು ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐಂದೊಡ. ಇಂದು ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ಮಲ್ಲಿಗೆ ನಾಡಿಂದ ಹೆಸರಾಗಿರುವಂತಹ ಹೂವಿನಡಗಲಿಯ ವಿಶೇಷವಾದಂತಹ ಒಂದು ವರದಿ ಮಾಡೋದಕ್ಕಾಗಿನೇ ಇವತ್ತು ನಮ್ಮ ವಾಹಿನಿಯೊಂದಿಗೆ ಮಾತನಾಡೋದಕ್ಕೆ ಮಲ್ಲಿಗೆ ಬೆಳೆಗಾರರ ಸಂಘದ ಅಧ್ಯಕ್ಷರು, ಸ್ವತಃ ರೈತರು, 16 ಎಕರೆಯಷ್ಟು ಮಲ್ಲಿಗೆಯನ್ನ ಬೆಳೆಯುವುದರ ಮೂಲಕ ಈಗಾಗಲೇ 25-30 ವರ್ಷಗಳಿಂದ ಮಲ್ಲಿಗೆ ಬೆಳೆಯನ್ನು ಬೆಳೆಯುವುದರ ಮೂಲಕ ಅದರ ಸಾಧಕ ಬಾಧಕಗಳನ್ನು ಅರಿತಂತಹ ಹಾಗೂ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಸೋಗಿ ಹಾಲಪ್ಪ ನಮ್ಮೊಂದಿಗಿದ್ದಾರೆ. ಈ ಮಲ್ಲಿಗೆ ಬೆಳೆಯ ಬಗ್ಗೆ ಯಾಕೋ ನಮಗೆ ಮಲ್ಲಿಗೆ ಬೆಳೆ ಕ್ಷೀಣಿಸ್ತಾ ಇದೆಯಾ, ಮಲ್ಲಿಗೆ ನಾಡಿನಲ್ಲಿ ಕ್ಷೀಣವಾಗ್ತಾ ಇದೆ ಎನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಕಾರಣ ಏನು, ಸಾಧಕ ಬಾಧಕಗಳೇನು ಎನ್ನುವಂತಹ ಒಂದು ಚರ್ಚೆಯನ್ನ ಇವತ್ತು ಅವರೊಂದಿಗೆ ಮಾಡೋದಕ್ಕಾಗಿನೇ ಅವ್ರ ನಿವಾಸಕ್ಕೆ ಬಂದಿದ್ದೀವಿ. ನಮಸ್ಕಾರ ಸರ್ ಹಾಲಪ್ಪ ಅವರೇ. ಏನಾಗ್ತಾ ಇದೆ ಇವತ್ತು ಮಲ್ಲಿಗೆ ಬೆಳೆ? ಈ ಹಿಂದೆ 25 ವರ್ಷಗಳ ಹಿಂದೆ ಎಷ್ಟು ಎಕರೆದಷ್ಟು ಎಷ್ಟು ವಿಸ್ತೀರ್ಣ ಇತ್ತು ಮಲ್ಲಿಗೆ ಬೆಳೆ, ಇವತ್ತೇನಾಗಿದೆ, ಅದಕ್ಕೆಲ್ಲ ಕಾರಣ ಏನು? ಹಿಂದೆ 25 ವರ್ಷಗಳ ಹಿಂದೆ ಸುಮಾರು ಇಲ್ಲಿ 1000ರಿಂದ 1500 ಎಕರೆ ಮಲ್ಲಿಗೆ ಬೆಳೀತಾ ಇದ್ವಿ. ತದನಂತರ 2004-5-6ನೇ ಸಾಲಿನಲ್ಲಿ ಲೇಬರ್ ಸಮಸ್ಯೆ ಸ್ಟಾರ್ಟ್ ಆಯಿತು. ಅದಾದ ನಂತರ ಉದ್ಯೋಗ ಖಾತ್ರಿ ಕೆಲಸ ಸ್ಟಾರ್ಟ್ ಆಯಿತು. ಆಗ ಆ ಲೇಬರ್ ಪ್ರಾಬ್ಲಮ್ ಇಂದ ಮಲ್ಲಿಗೆ ಬೆಳೆ ಕುಂಠಿತ ಆಯ್ಕೆ ಅಂತ ಬಂತು. ಅದ್ರ ಜೊತೆಗೆ ಮಾರ್ಕೆಟ್ ಕೂಡ ಕಮಿಷನ್ನು, ಏಜೆಂಟ್ಗಳು ಅದನ್ನು ಸರ್ಕಾರ ತಡೆಯೋ ಮಟ್ಟದಲ್ಲಿ ಸಾಕಷ್ಟು ಮನವಿ ಮಾಡಿದ್ದೀವಿ. ಏನು ಮನವಿ ಮಾಡಿದ್ರೆ ಸರ್ಕಾರ ಆಮೇಲೆ ಒಂದು ದಿನ ತಡೆದು 24 ತಾಸು ಆದ ತಕ್ಷಣ ಇದು ಮಲ್ಲಿಗೆ ಹೂ ಹೋಗ್ಬಿಡುತ್ತೆ. ಅದನ್ನ ತಡೆ ಇಡಕ್ಕೆ ಕೋಲ್ಡ್ ಸ್ಟೋರೇಜ್ ಅನ್ನ ಕೊಡ್ಲಿಕ್ಕೆ ಹಿಂದೆ ಶಾಮೂರು ಶಿವಶಂಕರಪ್ಪ ಅವರು ತೋಟಗಾರಿಕೆ ಮಂತ್ರಿ ಇದ್ದಾಗಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೆ ಯಾರು ಆ ಖಾತೆ ನಿರ್ವಹಿಸ್ತಾರೋ ಎಲ್ಲರ ತಕ್ಕ ಹೋಗಿ ಬಂದಿದ್ದೀವಿ. ಆಶ್ವಾಸನೆ ಕೊಡ್ತಾರೆ, ಅದು ಯಾವುದು ಇಲ್ಲಿವರೆಗೆ ಅದು ಈಡೇರಿಲ್ಲ. ಆದ್ರೆ ಒಂದು ಸಮರ್ಪಕವಾದ ಮಾರುಕಟ್ಟೆ ವ್ಯವಸ್ಥೆ ಕೂಡ ಆಗಬೇಕಾಗಿತ್ತು. ಇಷ್ಟು ದೊಡ್ಡ ಮಟ್ಟದ ಒಂದು ರೈತರು ಇಲ್ಲಿ ಮಗ್ಗಿಯನ್ನು ಬೆಳೀತಾ ಇದ್ದಾರೆ, ಮಲ್ಲಿಗೆ ಮೊಗ್ಗನ್ನು, ಅಂದ್ರೆ ಇಲ್ಲೇ ಒಂದು ಮಾರ್ಕೆಟ್ ಕೂಡ ಆಗಬೇಕಾಗಿತ್ತು ಎನ್ನುವಂತ ಬಹಳ ದಿನದ ಬೇಡಿಕೆ ಕೂಡ ಆಗಿತ್ತು. ಬಹಳ ದಿವಸದ ಬೇಡಿಕೆ ಆಗಿತ್ತು ಸರ್. ಹಿಂದೆ MP ಪ್ರಕಾಶ್ ಸಾಹೇಬ್ ಇದ್ದಾಗ ಕೂಡ ನಾವು ಮನವಿ ಕೊಟ್ಟು ಅದನ್ನೆಲ್ಲ ಕ್ಯಾಬಿನೆಟ್ ಮಟ್ಟನೂ ಒಯ್ದಿದ್ರು. ಮಲ್ಲಿಗೆ ಬೆಳೆಯನ್ನ ಇನ್ನೂ ಹೆಚ್ಚು ಮಾಡಿ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಗಂಧದ ಎಣ್ಣೆಯನ್ನು ತೆಗೆದು ಇದನ್ನು ಮಾಡಿಸ್ಬೇಕಂತ ಹೇಳಿ ಅದನ್ನು ಕೂಡ ಮಾಡಿಸಿದ್ರು. ಸುಗಂಧ ದ್ರವ್ಯ ಕೂಡ ಇಲ್ಲಿ ಆಗಬೇಕು ಮಹದಾಸೆ ಇತ್ತು MP ಪ್ರಕಾಶ್ ಸಾಹೇಬ್ ಅವರಿಗೆ. ಮತ್ತೆ ರೈತರು ಕೂಡ ಮಹದಾಸೆ ಇಟ್ಕೊಂಡಿದ್ರು. ಅದಾದ ನಂತರ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ, ನಮ್ಗೆ ಇಲ್ಲೇ ಮಾರುಕಟ್ಟೆ ಆಗುತ್ತೆ ಅಂತೇಳಿ ಅದೆಲ್ಲ ಖುಷಿಯಾಗಿದೆ ಇವತ್ತು ದಿನಗಳಲ್ಲಿ. ರೈತರು ಅವತ್ತು 1000ರಿಂದ 1500 ಎಕರೆ ಮಲ್ಲಿಗೆ ಹೂವದಲ್ಲಿ ಸುಮಾರು ಒಂದು ದಿನಕ್ಕೆ 35ರಿಂದ 40 ಕ್ವಿಂಟಲ್ ಫರ್ ಡೇ, ಮಾರ್ಚ್ 15ರಿಂದ ಹಿಡಿದು ಸೆಪ್ಟೆಂಬರ್ 9ರವರೆಗೆ ಹೂ ಬೆಳೀತಾ ಇದ್ವಿ. ಈಗೇನಾಗಿದೆ, ಅದು ಕೇವಲ 7ರಿಂದ 8 ಕ್ವಿಂಟಲ್ ಮಟ್ಟಕ್ಕೆ ಕುಸಿದಿದೆ. 40 ಕ್ವಿಂಟಲ್ ಹೂ ಬೆಳೀತಕ್ಕಂಥದ್ದು ಇವತ್ತು ಕೇವಲ 7ರಿಂದ 8 ಕ್ವಿಂಟಲ್ ಮಲ್ಲಿಗೆ ಬೆಳೆಯಕ್ಕೆ ಮೀಸಲಾಗಿದೆ. ಆಮೇಲೆ ಇನ್ನೊಂದು, ಇವತ್ತೇನಿಲ್ಲ ಸಿಂಧಾಲು ರೈತ ನೀರಾವರಿ ಯೋಜನೆ ಸ್ಟಾರ್ಟ್ ಆಯ್ತಲ್ಲ, ಈ ವಾಣಿಜ್ಯ ಬೆಳೆ ಇವತ್ತೇನು ಕಬ್ಬು, ದಾಳಿಂಬೆ ಇಂಥ ಒಂದು ಬೆಲೆ ರೇಟ್ ಇರುವಂತಹ ಬೆಳೆಗಳಿಗಾಗಿನೇ ಮಲ್ಲಿಗೆ ಬೆಳೆಯನ್ನ ನಾಶ ಮಾಡಿದ ರೈತರು ಎನ್ನುವಂತದ್ದು ಕೂಡ ಒಂದು ಮಾತು ಕೇಳಿ ಬರ್ತಾ ಇದೆ. ಇಲ್ಲ, ಆ ಮಲ್ಲಿಗೆ ಬೆಳೀತಕ್ಕಂಥ ರೈತರೇ ಬೇರೆ, ಇನ್ನು ಭೂಮಿಗಳು ಅದಾವೆ. ನೀರು ಹೆಚ್ಚುವರಿ 2013ರಿಂದ ಏನು ಸಿಂಟಾಲು ನೀರಾವರಿ ನೇಜ ಮತ್ತು ಕೆರೆಗಳು ತುಂಬಿದ್ರು, ಅಲ್ಲಿಂದ ಇಲ್ಲಿವರೆಗೆ ರೈತ ಕಬ್ಬು, ಬಾಳಿ, ತೆಂಗು, ಮೆಕ್ಕೆಜೋಳ ಬೆಳೆಗೆ ಹೆಚ್ಚು ಅನುಕೂಲ ಆಗಿದೆ ನಮಗೆ. ಆದ್ರೆ ಲೇಬರ್ ಪ್ರಾಬ್ಲಮ್ ಇಂದ ಮಲ್ಲಿಗೆಗಳನ್ನ ಕಡಿಮೆ ಮಾಡ್ಕೊಂತ ಬಂದಾರೆ ಹೊರತಾಗಿ ಆ ನೀರು ಬಂದಾಗಿಂದ ಆಗಲಿ ವಾಣಿಜ್ಯ ಬೆಳೆ ಬೆಳೆಬೇಕಂತ ಕಡಿಮೆ ಏನು ಮಾಡಿಲ್ಲ. ಈಗ ಮತ್ತೆ ಅದಕ್ಕೆ ಪುನರ್ಜೀವ ಕೊಡಬೇಕಂತೀವಿ. ಲೇಬರ್ ಪ್ರಾಬ್ಲಮ್ ಇಂದ ಮಲ್ಲಿಗೆ ಬೆಳೆ ಕುಂಠಿತ ಆಗಿರ್ತದೆ. ಈ ಒಂದು ಮಲ್ಲಿಗೆ ಬೆಳೆ ತನ್ನ ಒಂದು ಉತ್ತುಂಗದ ಸ್ಥಿತಿಯಲ್ಲಿದ್ದಾಗ ನಡೆದಂತಹ ಒಂದು ನಿಮ್ಮೆಲ್ಲರ ರೈತರು ಈ ಮಲ್ಲಿಗೆ ಬೆಳೆಗಾರರ ಸಂಘದ ಹೋರಾಟದಿಂದ ಇವತ್ತು ರಾಷ್ಟ್ರ ಮನ್ನಣೆಯನ್ನ ಪಡೆದುಕೊಂಡಿರುವಂತಹದ್ದು ಕೂಡ ಹೆಮ್ಮೆ. ಎಷ್ಟು 2021ರಲ್ಲಿ ಏನು ಅಂಚೆ ಇಲಾಖೆ ಒಂದು ಮಲ್ಲಿಗೆಯ ಬೆಳೆಯನ್ನ, ಅದು ವಿಶೇಷವಾಗಿ
ಹೂವಿನಡಿಗಲಿನ ಬೆಳೆಯನ್ನು ಒಂದು ಮಾನ್ಯತೆ ಕೊಟ್ಟಿದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಹಿಂದೆ 2000 ಇಸ್ವಿವರೆಗೆ ಹಿಂದೆ ಏನೇನು ಮಲ್ಲಿಗೆ ಬೆಳೀತಾ ಇದ್ರು, ಬೆಳೀತಿದ್ವಿ, ಮಾರ್ಕೆಟ್ಗೆ ಹಾಕ್ತಿದ್ವಿ, ಇದನ್ನು ಮಾಡಿದ್ವು. ಆದರೆ ರಾಷ್ಟ್ರೀಯವಾಗಿ ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಒಂದು ಪಟ್ಟಿ ಇದೆ ತೋಟಗಾರಿಕೆ ಇಲಾಖೆ. ಆ ಪಟ್ಟಿಯಲ್ಲಿ ಹಡಗಲಿ ಮಲ್ಲಿಗೆ ಅಂತ ಎಲ್ಲಿ ನಮೂದನೆ ಆಗಿರಲಿಲ್ಲ. 2000ದಿಂದ ಹೋರಾಟ ಮಾಡ್ಕೊಂತ ಬಂದ ಸಂದರ್ಭದಲ್ಲಿ ಯಶವಂತರ ಸಹಾಯದಿಂದ ಹಡಗಲಿಯರು, ಅನುಕನಹಳ್ಳಿ, ಮಿರಾಕನಹಳ್ಳಿ, ಮುದೇನೂರು ಸುತ್ತಮುತ್ತ ಬೆಳೀತಕ್ಕಂಥ ಎಲ್ಲ ರೈತರ ಒಗ್ಗೂಡಿ ನನ್ನನ್ನು 2002-3ರಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು. ಅಲ್ಲಿಂದ ಸತತವಾಗಿ 7-8 ವರ್ಷದಿಂದ ಹೋರಾಟ ಪ್ರತಿಫಲವಾಗಿ 2008ನೇ ಇಸ್ವಿ ಜೆ ಅಂತೇಳಿ ಒಂದು ಅಂದ್ರೆ ಭೌಗೋಳಿಕವಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಬೆಳೆ ಮಲ್ಲಿಗೆ ಹೂವು ಅಂತ ಸೆಂಟ್ರಲ್ ಗುರುತಿಸಲಾಯಿತು. ತದನಂತರ 2011-12ನೇ ಸಾಲಿನಲ್ಲಿ ಕೇಂದ್ರದಲ್ಲಿ ತೋಟಗಾರಿಕಾ ಪಟ್ಟಿಯಲ್ಲಿ 36ನೇ ಕಾಲಂನಲ್ಲಿ ಹಡಗಲಿ ಮಲ್ಲಿಗೆ ಬೆಳೆ ಅಂತೇಳಿ ಒಂದು ನಮೂದನೆ ಆಯಿತು. ಅವತ್ತಿಂದ ರೈತರು ಎಲ್ಲರೂ ತೋಟಗಾರಿಕೆ ಇಲಾಖೆಗಿರ್ತಕ್ಕಂಥ ತೋಟ ಮಾಡಿದ್ರೆ ಸ್ವಲ್ಪ ಕೆಲವು ಸಹಾಯಧನ ಸಿಗಕ್ಕಾಯ್ತು. ಆಮೇಲೆ ನರೇಗಾದಲ್ಲಿ ಸಸಿ ಹಚ್ಚೋದಕ್ಕೆ ಲೇಬರ್ ಕೂಲಿ ಸಿಗಕ್ಕಾಯ್ತು. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಏನು ರೈತರ ಮೇಲೆ ಇರ್ತಕ್ಕಂಥ ವಿಶ್ವಾಸಕ್ಕೆ ಹೋರಾಟ ಮಾಡಿ ಸೆಂಟ್ರಲ್ನಲ್ಲಿ ಹೋರಾಟ ಮಾಡಿ ತೋಟಗಾರಿಕೆ ಪಟ್ಟಿಯಲ್ಲಿ ಸೇರಿಸಿದ್ವಿ. ಈಗ ಸದ್ಯ ತಮ್ಮ ಪ್ರಕಾರನೂ ಕೂಡ ಮಲ್ಲಿಗೆ ಬೆಳೆ ಕುಸಿತಗೊಂಡಿದೆ. ಈಗ ಪರ್ಯಾಯವಾಗಿ ಚೇತರಿಕೆಗೆ ಏನು ಮಾರ್ಗಗಳು ಬೇಕು, ಏನಾಗಬೇಕು? ಪರ್ಯಾಯವಾಗಿ ಚೇತರಿಕೆ ಆಗಬೇಕಂತಂದ್ರೆ ಈ ಸರ್ಕಾರಗಳು, ಸಂಬಂಧಪಟ್ಟ ಇಲಾಖೆಯವರು ಮತ್ತು ಅದರ ಸಚಿವರು ಸಂಬಂಧಪಟ್ಟಿರ್ತಕ್ಕಂಥವ್ರು ರೈತರಿಗೆ ಒಂದು ಸರಿಯಾದ ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಇನ್ನೊಂದು ಹೂವನ್ನ ತಡೆ ಇಡ್ತಕ್ಕಂಥ ಒಂದು ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿ ಮಾಡ್ಲಿಕ್ಕೆ ಈಗ ಆಲ್ರೆಡಿ ಬ್ಯಾಡಿಗೆಯಲ್ಲಿ ಮೆಣಸಿನಕಾಯಿ ಇಡಕ್ ಮಾಡಿದ್ದಾರೆ, ಸೇಬು ಹಣ್ಣು ಇಡಕ್ ಮಾಡಿದ್ದಾರೆ, ಈರುಳ್ಳಿ ಮಾರ್ಕೆಟ್ ನಲ್ಲಿ ಮಾಡಿದ್ದಾರೆ. ಆದ್ರೆ ಈ ಮಲ್ಲಿಗೆ ಬೆಳೆಗೆ ಸಾಕಷ್ಟು ಬೇಡಿಕೆಗಳನ್ನು ಹಿಡಿದ್ರು ಕೂಡ ಅದರದ್ದೇ ಆಗಿರ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ಕೋಲಾರ, ಚಿಕ್ಕಮಗಳೂರು ಆ ಕಡೆಗೆಲ್ಲ ತರಕಾರಿ ಮೊದಲು ಮಾಡಿದ್ದಾರೆ. ಇಲ್ಲಿ ನಮಗೆ ಅದನ್ನ ಹಚ್ಕೊಳ್ತಲ್ಲ ಯಾರು ಅಧಿಕಾರಿಗಳು ಮತ್ತು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಆಗಬೇಕು. ಮಾರ್ಕೆಟ್ ಉತ್ತಮವಾದಂತಹ ಮಾರ್ಕೆಟ್ ನಿರ್ಮಾಣ ಆಗಬೇಕು. ಮಲ್ಲಿಗೆ ಬೆಳೆದಂತ ರೈತರಿಗೆ ಉತ್ತಮವಾದಂತಹ ಬೆಲೆ ಸಿಗಬೇಕು ಎನ್ನುವಂತಹದ್ದು ತಮ್ಮ ಒಂದು ಅಭಿಪ್ರಾಯ. ತಮಗೆ ಧನ್ಯವಾದಗಳು. ಇಷ್ಟೊತ್ತು ಕೂಡ ನಮ್ಮೊಂದಿಗೆ ಮಾತನಾಡಿದೆ.